ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಪ್ರೀತಿಯ ಚಂದಾದಾರರಿಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹೋಮ್ ಮೇಡ್ ಸೆರ್ಲೆಕ್ಸ್ ಹೇಗೆ ಮಾಡೋದಂತ ನೋಡೋಣ. ಹೋಮ್ ಮೇಡ್ ಸೆರ್ಲೆಕ್ಸ್ ಅಂದರೆ ಈಗ ಎಲ್ಲ ಥರ ಕಾಳುಗಳನ್ನು ಉಪಯೋಗಿಸಿ ಈ ಸೆರ್ಲೆಕ್ಸ್ ಮಾಡಿರೋದು. ಅದು 6 ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ ಮಾತ್ರ ಕನ್ಸಿಡರ್ ಮಾಡ್ತೀವಿ. ನೀವು ಮನೆಯಲ್ಲೇ ಮಾಡೋದ್ರಿಂದ ಕಂಪ್ಲೀಟ್ಲಿ ಸೇಫ್. ಇದಕ್ಕೆ ಏನೇನು ಬೇಕಂತ ನೋಡೋಣ. ಒಂದು ಬೌಲಲ್ಲಿ ಅರ್ಧ ಬೌಲಷ್ಟು ಹೆಸರು ಕಾಳು ಮತ್ತು ಅರ್ಧ ಬೌಲಷ್ಟು ಹೆಸರು ಬೇಳೆ. ಈ ಹೆಸರು ಬೇಳೆ, ಹೆಸರು ಕಾಳು, ನಂತರ ಕಡಲೆ ಬೇಳೆ. ನನ್ನ ವಿಡಿಯೋದಲ್ಲಿ ಹೆಸರು ಕಾಳು ಮತ್ತು ತೊಗರಿಕಾಳು ಎರಡು ಒಟ್ಟಿಗೆ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ಆಮೇಲೆ ಸ್ವಲ್ಪ ಗೋಡಂಬಿ, ಒಂದು 7ರಿಂದ 8 ಅಷ್ಟು ಗೋಡಂಬಿ. ನಂತರ ಬಾದಾಮಿನೂ ಅಷ್ಟೇ ಒಂದು 7ರಿಂದ 8 ಬಾದಾಮಿ ತಗೊಂಡಿದ್ದೀನಿ. ನಂತರ ಸ್ವಲ್ಪ ನೀವು ಬೇಕಾದರೆ ವಾಲ್ನಟ್ ಕೂಡ ಆ್ಯಡ್ ಮಾಡ್ಕೋಬಹುದು. ಮೊಸರು ದಾಲ್, ಕೆಂಪು ಬೇಳೆ ಅಥವಾ ಮೈಸೂರು ದಾಲ್, ಈ ಥರ ಒಂದೊಂದು ಕಡೆ ಒಂದೊಂದು ಹೆಸ್ರಲ್ಲಿ ಕರೀತಾರೆ ಅದನ್ನು. ಆಮೇಲೆ ಸ್ವಲ್ಪ ಮಖಾನ, ಒಂದು ಹಿಡಿಯಷ್ಟು ಮಖಾನ ಹಾಕ್ಕೊಂಡಿದ್ದೀನಿ. ಮಖಾನ ಹಾಕ್ಕೊಂಡು ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಾಳುಗಳನ್ನು ಮಿಕ್ಸ್ ಮಾಡಿ ಒಂದು 2ರಿಂದ 3 ಬಾರಿ ಚೆನ್ನಾಗಿ ವಾಶ್ ಮಾಡಬೇಕು. ಈ ವಾಶ್ ಮಾಡ್ಕೊಂಡು ಚೆನ್ನಾಗಿ ಒಂದು ಬಟ್ಟೆಯಲ್ಲಿ ಆ ಕಾಳುಗಳನ್ನು ಹಾರಾಕಿ ಬಿಟ್ಬಿಡಬೇಕು. ಆಮೇಲೆ ಒಂದು 3/4 ಬೌಲಲ್ಲಿ ಅಕ್ಕಿ, ನಾರ್ಮಲ್ ರೈಸ್, ನಾವು ಅನ್ನಕ್ಕೆ ಏನು ಉಪಯೋಗಿಸ್ತೀವಿ ಅದೇ ಅಕ್ಕಿನೇ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನು ಕಾಳುಗಳ ಜೊತೆ ಒಣಗೋಕೆ ಬಿಡಬೇಕು. ಒಂದಿನ ಫುಲ್ ಒಣಗೋಕೆ ಬಿಟ್ಬಿಡಿ. ನಾನಿಲ್ಲಿ ಮನೆ ಒಳಗಡೆನೇ ಒಣಗಾಕೊಂಡಿದ್ದೀನಿ, ಆಚೆ ಒಣಗಾಕೊಂಡಿಲ್ಲ, ಧೂಳಾಗುತ್ತೆ ಅಂತ. ನೀವು ಬೇಕಾದ್ರೆ ಆಚೆ ಬಿಸಿಲಿಗೂ ಕೂಡ ಒಣಗಿಸ್ಬೋದು. ಒಣಗಿಸ್ಕೊಂಡು ತೆಗೆದಿಟ್ಕೊಂಡು ನಂತರ ಕಾಳುಗಳಿಗೆ ಅವಲಕ್ಕಿ, ಜೀರಿಗೆ, ಸೋಂಪು, ಸ್ವಲ್ಪ ಕಡಲೆ ಬೀಜ, ನಂತರ ವಾಲ್ನಟ್ಟು ಇದೆಲ್ಲನೂ ಆ್ಯಡ್ ಮಾಡ್ಕೊಂಡಿದ್ದೀನಿ ಆ ಕಾಳುಗಳಿಗೆ. ಒಂದೊಂದೇ ಪದಾರ್ಥಗಳನ್ನು ಹುರ್ಕೊಳ್ಳೋಣ. ಫಸ್ಟು ಮೊದಲಿಗೆ ಅವಲಕ್ಕಿನೂ ಚೆನ್ನಾಗಿ ಹುರ್ಕೊಂಡು, ಆಮೇಲೆ ಮಖಾನನೂ ಅಷ್ಟೇ ಸ್ವಲ್ಪ ರೋಸ್ಟ್ ಮಾಡ್ಕೊಬೇಕು. ಅದು ಪುಡಿ ಆಗಬೇಕು, ಮುಟ್ಟಿದ್ರೆ ಅಷ್ಟು ರೋಸ್ಟ್ ಆದರೆ ಸಾಕು. ಆಮೇಲೆ ಕಡಲೆ ಬೀಜ, ಸೋಂಪು, ಜೀರಿಗೆ, ಬಾದಾಮಿ, ವಾಲ್ನಟ್, ಗೋಡಂಬಿ ಎಲ್ಲನೂ ಒಟ್ಟಿಗೆ ಹಾಕೊಂಡು ಹುರ್ಕೊಂಡು, ಆಮೇಲೆ ನಾವು ಇಟ್ಕೊಂಡಿರ್ತೀವಲ್ಲ ಆ ಎಲ್ಲ ಕಾಳುಗಳನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಹುರ್ಕೊಳ್ಳೋದು. ಹುರ್ಕೊಂಡಾದ್ಮೇಲೆ ಅದನ್ನು ಒಂದು ಮಿಕ್ಸರಿಗೆ ಹಾಕ್ಕೊಂಡು ಚೆನ್ನಾಗಿ ಪೌಡ್ರ್ ಮಾಡಬೇಕು. ಎಲ್ಲನೂ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡಬೇಕು. ಈ ಅಂಗಡೀಲಿ ಸಿಗೋ ಪ್ರಿಸರ್ವೇಟಿವ್ಸ್ಗಿಂತ ನಾವೇ ನಮ್ಮ ಮಗುಗೆ ಕೈಯಾರ ಮಾಡಿ ತಿನ್ನಿಸಿದ್ರೆ ಎಷ್ಟು ತೃಪ್ತಿ ಸಿಗುತ್ತೆ ಅಲ್ವಾ. ಸ್ವಲ್ಪ ಅಂದರೆ ನಿಮಗೆ ಮುಟ್ಟಿದ್ರೆ ಗೊತ್ತಾಗಬೇಕು, ಅದು ಫೈನ್ ಪೌಡರ್ ಮಾಡ್ಕೊಳ್ಳೋದೇನು ಬೇಡ. ಸ್ವಲ್ಪ ಗೊತ್ತಾಗುತ್ತೆ ಸ್ವಲ್ಪ ಕನ್ಸಿಸ್ಟೆನ್ಸಿ. ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಗಂಟಿಲ್ದಂಗೆ ಚೆನ್ನಾಗಿ ತಿರುಗಿಸ್ಕೊಂಡು ಫಸ್ಟು ಗಂಟಿಲ್ದಂಗೆ ಹೊಡ್ಕೊಳ್ಳೋದು. ಆಮೇಲೆ ಬಿಸಿ ಮಾಡ್ತಾ ಕೈ ಬಿಡದೆ ಹೋದರೆ ಅದೇ ಗಟ್ಟಿಗೆ ಸೆರ್ಲೆಕ್ಸ್ ಥರ ಆಗುತ್ತೆ. ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ. ಆವಾಗ ನಮಗೆ ಗೊತ್ತಾಗುತ್ತೆ ಕನ್ಸಿಸ್ಟೆನ್ಸಿ, ಇದು ತಿನ್ನೋಕ್ಕೆ ರೆಡಿಯಾಗಿದೆ ಅಂತ. ಇಷ್ಟು ಮಾಡಿದ್ರೆ ಹೋಮ್ ಮೇಡ್ ಸೆರ್ಲೆಕ್ಸ್ ರೆಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗೋಸ್ಕರ ಕಾಯ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.